ಇವತ್ತಿನ ಮೊದಲ ಸ್ಟೋರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣ. ಎಸ್ಐಟಿಯಿಂದ ಮಾಜಿ ಸಚಿವ ಬಿ ನಾಗೇಂದ್ರ ವಿಚಾರಣೆ ನಡೆಯಿತು. ಸುಮಾರು 8-9 ತಾಸು ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಸಿಐಡಿ ಕಚೇರಿಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸಿದೆ. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಬಹುಕೋಟಿ ಹಗರಣದ ಬಗ್ಗೆ ನಾಗೇಂದ್ರಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಹಣ ವರ್ಗಾವಣೆಯಾಗಿದೆಯಲ್ಲ, ಅದರಲ್ಲಿ ನಾಗೇಂದ್ರ ಪಾತ್ರ ಏನು ಅನ್ನೋದನ್ನ ಪತ್ತೆ ಹಚ್ಚೋ ಪ್ರಯತ್ನ ಮಾಡಿದ್ದಾರೆ. ನಾಗೇಂದ್ರಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದೆ ಎಸ್ಐಟಿ. ಇವತ್ತು 3 ಆರೋಪಿಗಳ ಜೊತೆ ಮುಖಾಮುಖಿಯಾಗಿ ವಿಚಾರಣೆ ಇರುತ್ತೆ. ಎದುರ ಬದ್ರ ಕೂರಿಸಿಕೊಂಡು ಚರ್ಚೆ ನಡೆಸೋರಿದ್ದಾರೆ. ಪಿಎ ನೆಕ್ಕುಂಟಿ ನಾಗರಾಜ್, ಎಂಡಿ ಪದ್ಮನಾಭ ಮುಖಾಮುಖಿ. ಅಕೌಂಟೆಂಟ್ ಪರಶುರಾಮ್ ಸಮ್ಮುಖದಲ್ಲಿ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3 ಆರೋಪಿಗಳ ಸಮ್ಮುಖದಲ್ಲಿ ನಾಗೇಂದ್ರ ವಿಚಾರಣೆಗೆ ತಯಾರಿ ನಡೆಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ. ಇವತ್ತು ಕೂಡ ನಾಗೇಂದ್ರ ತೀವ್ರ ವಿಚಾರಣೆಯಾಗುತ್ತೆ. ಹಣ ವರ್ಗಾವಣೆಯಲ್ಲಿ ನಾಗೇಂದ್ರ ಪಾತ್ರದ ಬಗ್ಗೆ ವಿಚಾರಣೆಯಾಗುತ್ತೆ. ಮಾಜಿ ಸಚಿವರ ಜೊತೆಗೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಕೂಡ ಎಸ್ಐಟಿ ವಿಚಾರಣೆ ನಡೆಸಿದೆ. ಎಸ್ಐಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ವಿಚಾರಣೆ ನಡೆಸಲಾಯಿತು. 4 ಗಂಟೆಗೂ ಹೆಚ್ಚಿನ ಸಮಯ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಮತ್ತೆ ವಾಪಸ್ ಬನ್ನಿ ವಿಚಾರಣೆಗೆ ಅಂತ ಹೇಳಿ ಕಳಿಸಿದ್ರು. ನಿನ್ನೆ 40 ಲಕ್ಷ ಹಣ ಪಡೆದ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸಿತ್ತು. 40 ಲಕ್ಷ ಹಣ ಪಡೆದ ಆರೋಪ ಕೇಳಿ ಬರ್ತಾ ಇದೆ ಅಂತ ಪ್ರಶ್ನೆಗಳನ್ನ ಕೇಳಲಾಯಿತು. ಆ ಆರೋಪನ ದದ್ದಲ್ ನಿರಾಕರಿಸಿದ್ದಾರೆ. ನಾನು ಯಾವುದೇ ಹಣ ಪಡೆದಿಲ್ಲ ಅಂತ ದದ್ದಲ್ ನಿರಾಕರಿಸಿದ್ದಾರೆ. ಇವತ್ತು ಕೂಡ ಈ ವಿಚಾರಣೆ ಮುಂದುವರಿಯುತ್ತೆ. ಎಲ್ಲದರ ನಡುವೆ ಒಂದು ಆಡಿಯೋ ದೊಡ್ಡ ಮಟ್ಟಕ್ಕೆ ಹಲ್ಚಲ್ ಸೃಷ್ಟಿ ಮಾಡಿದೆ. ಪ್ರಶಾಂತ್, ಮಾಧ್ಯಮದ ನಿರಂತರ ಪ್ರಶ್ನೆಯ ನಂತರ ಆ್ಯಂಡ್ ಪ್ರತಿ ಬಾರಿಯೂ ಕೂಡ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ನಿಮ್ಮ ಪ್ರಶ್ನೆ ಅದೇ ಆಗಿತ್ತು. ಮಾಜಿ ಸಚಿವರನ್ನ ಯಾಕೆ ಕರೆಸಲಿಲ್ಲ ಅಂತ. ಅಂತೂ ನಿನ್ನೆ ಕರೆಸಿದ್ದಾರೆ. ಗಂಟೆಗಳ ವಿಚಾರಣೆ ನಡೆಸಿದ್ದಾರೆ. ಒಂದಷ್ಟು ವಿಷಯಗಳು ಹೊರಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಆಡಿಯೋ ಈಗ ಸದ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ನೋಡಿ, ನಿನ್ನೆ ಒಂದು ಆಡಿಯೋ ಬಿಡುಗಡೆಗೊಳ್ತು. ಅದು ವಾಲ್ಮೀಕಿ ನಿಗಮದ MD ಪದ್ಮನಾಭ್ ಮತ್ತು ಅಲ್ಲಿನ ಇನ್ನೊಬ್ಬ ಆರೋಪಿಯ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ. ಆ ಸಂಭಾಷಣೆ ಅಂದರೆ ಆಡಿಯೋ ಸಾಕ್ಷ್ಯ ಅಂತ ಅದನ್ನು ತೆಗೆದುಕೊಳ್ಳೋದಾದರೆ, ಅಥವಾ ಅದನ್ನು ಆಡಿಯೋನ ಇಡೀ ಪ್ರಕರಣವನ್ನು ಕಾಂಟೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ, ಅಧಿಕಾರಿಗಳು ರಾಜಕಾರಣಿಗಳು ಸೇರಿಕೊಂಡು ಈ ಹಣ ಲೂಟಿ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈಗ ಅದನ್ನು ಪ್ರೂವ್ ಮಾಡಬೇಕು. ಇಲ್ಲಿಯವರೆಗೆ ನಾಗೇಂದ್ರರನ್ನು ಕರೆದು ವಿಚಾರಣೆಗೊಳಪಡಿಸ್ಲಿಕ್ಕೂ ಕೂಡ SIT ತಯಾರಿರಲಿಲ್ಲ. SIT ತಪ್ಪು ಅಂತ ನಾನು ಹೇಳಲ್ಲ. SITಯಲ್ಲಿ ಇಂಟರ್ಫಿಯರೆನ್ಸ್ ಮಾಡುವ, SITಯನ್ನು ನಿಯಂತ್ರಿಸುವ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಿನ್ನೆ ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆಗೆ ಹೋಗುವ ಮುಂಚೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಬೈಟನ್ನು ಕೊಡ್ತಾರೆ. ಇಲ್ಲರಿ, ಇದು ಅಧಿಕಾರಿಗಳು ನಡೆಸಿರ್ತಕ್ಕಂಥ ಹಗರಣ, ಸಚಿವರು ಶಾಸಕರಿಗೆ ಏನೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರು ಇನ್ನೂ ತನಿಖೆ ನಡೆಯುವ ಮುಂಚೆಯೇ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅಂದರೆ ನಿಮ್ಮದೇ ಸರ್ಕಾರ, ನೀವು ಉಪಮುಖ್ಯಮಂತ್ರಿಗಳು, ನೀವು ಯು ಆರ್ ಅ ಪವರ್ಫುಲ್ ಮಿನಿಸ್ಟರ್, ನೀವು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು. SIT ವಿಚಾರಣೆಗೊಳಪಡಿಸುವ ಮುನ್ನವೇ ನೀವು ಕ್ಲೀನ್ ಚಿಟ್ ನೀಡಿದರೆ ಪೊಲೀಸರು ಏನು ಮಾಡ್ತಾರೆ? ಒಂದು. ಎರಡನೇದು, ಈ ಕೆಳಗಡೆ ಬರ್ತಾ ಇದೆ, ನಿರೀಕ್ಷಣಾ ಜಾಮೀನು ರದ್ದಾದರೆ ಭವಾನಿ ಬಂಧನ ಸಾಧ್ಯತೆ ಅಂತ. ನೀವು ಆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ಅವರನ್ನು ಬಂಧಿಸಲೇಬೇಕು ಅಂತಕ್ಕಂಥ ನೀವು ಪ್ರಯತ್ನ ಮಾಡಲೇಬೇಕು. ತಪ್ಪು, ನಾನು ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಆಗಬಾರ್ದು, ಏನೇನೆಲ್ಲ ಪ್ರೊಸೀಜರ್ಸ್ಗಳಿವೆ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಿ.
ಇಲ್ಲಿ ನಾಗೇಂದ್ರ ಮತ್ತು ದದ್ದಲ್ ನಿನ್ನೆ 9 ಗಂಟೆ 6 ಗಂಟೆ ವಿಚಾರಣೆಗೆ ಹಾಜರಾದರು. ಅವರೊಂದು ಕನಿಷ್ಠ ಪಕ್ಷ ನಿರೀಕ್ಷಣಾ ಜಾಮೀನು ಕೂಡ ತೆಗೆದುಕೊಳ್ಳಿಲ್ಲ. ಯಾಕೆ ತೆಗೆದುಕೊಳ್ಳಿಲ್ಲ? ಅವ್ರಿಗೆ ಗೊತ್ತಿದೆ ನೀವೇನೂ ಮಾಡಲ್ಲ ಅಂತ. ಈ ರೀತಿ ವಿಚಾರಣೆ ನಡೆಸಿ ಉಪಯೋಗ ಏನು? ಒಂದು ಕಡೆ ಉಪಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಕೊಡೋದು, ಇನ್ನೊಂದು ಕಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ಅವ್ರಿಗೆ ಹೆದರಿಕೆನೇ ಇಲ್ಲ. ಯಾಕಂದರೆ 22 ದಿನಗಳ ಕಾಲವೇ ಸರ್ಕಾರ ಏನನ್ನೂ ಮಾಡಿಲ್ಲ. ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ಹಣ ಎಲ್ಲೋ ರಾಜಕೀಯ ಕಾರಣಕ್ಕೋಸ್ಕರ ಬಳಕೆ ಆಗಿದೆ. ನೋಡಿ, 2-3 ಸಂಗತಿಗಳು ಕ್ಲಿಯರ್ ಆಗು. ಒಂದು, ನಿಮ್ಮ ನಿಗಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ಮಾಡಲಾಯ್ತಾ, ಇನ್ನೊಂದು ಅಕೌಂಟನ್ನು ನಾವು ಓಪನ್ ಮಾಡ್ತಿದ್ದೀವಿ ಅನ್ನೋದಕ್ಕೆ? ಆ ರೀತಿಯ ರೆಸಲ್ಯೂಷನ್ ಮಾಡದೆ 2ನೇ ಅಕೌಂಟ್ ತೆಗೆದಾಗ ನೇರವಾಗಿ ಹಣಕಾಸು ಇಲಾಖೆಯಿಂದ, ಖಜಾನೆಯಿಂದ ಅಲ್ಲಿ ಹೇಗೆ ಹಣ ಹೋಯಿತು? ಬರೀ ಅಧಿಕಾರಿಗಳು ಹೇಳಿದ್ರೆ ಮಾತ್ರ ಹೋಗುತ್ತಾ? ಅಲ್ಲ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಅಂತ ಬೇಕಾಗತ್ತೆ ಅದಕ್ಕೆ. ಫೈನಾನ್ಷಿಯಲ್ ಇದರಲ್ಲೂ ಕೂಡ ಒಂದು ಮ್ಯಾಂಡೇಟ್ ಇರುತ್ತೆ. ಅವ್ರು ಪಾಸ್ ಮಾಡಬೇಕು, ಇವ್ರು ಪಾಸ್ ಮಾಡಬೇಕು, ಈ ಪ್ರೊಸೀಜರ್ಸ್ ಇರಬೇಕು. ಯಾಕಂದರೆ ಎಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗ್ತಾ ಇದೆ ಅಂದರೆ ಹೇಗೆ ವರ್ಗಾವಣೆ ಆಯಿತು? ಹಾಗಿದ್ರೆ ಹಣಕಾಸು ಇಲಾಖೆಯ ಅಧಿಕಾರಿಗಳು ಯಾರೋ ಅದರಲ್ಲಿ ಶಾಮೀಲಾಗಿರಬೇಕು. ವಸಂತ ನಗರ ಬ್ರಾಂಚಿಗೆ ಹಣ ಹೋಗಲಿಲ್ಲ, MG ರೋಡ್ಗೆ ಹಣ ಹೋಯಿತು. ಅಲ್ಲಿಂದ ಅದು ಎಲ್ಲೆಲ್ಲಿ ಹೋಗಿದೆ ಹಣ? ಪೆಟ್ರೋಲ್ ಪಂಪ್, ಜ್ಯುವೆಲರಿ ಶಾಪ್, ಸಾರಾಯಿ ಅಂಗಡಿ, ಸಾಫ್ಟ್ವೇರ್ ಕಂಪ್ನಿ, ವಾಲ್ಮೀಕಿ ನಿಗಮಕ್ಕೂ ಇವುಗಳಿಗೆ ಏನು ಸಂಬಂಧ ರೀ? ನಾನು ST ಸಮುದಾಯದ ಕೆಲ ಫಲಾನುಭವಿಗಳಿಗೆ ಹಣ ಹೋಗಿದೆ ಅಂತಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ಈ ಪ್ರಮಾಣದಲ್ಲಿ ಹೋಗುತ್ತೆ ಹೆಂಗೆ? ನಂತರ ಅಲ್ಲಿಂದ ಕ್ಯಾಶ್ ವಿಡ್ರಾವಲ್ ಆಗಿದೆ. ಆ ಕ್ಯಾಶ್ ಎಲ್ಲಿ ತಲುಪಿದೆ? ಅದು ಹೈದರಾಬಾದ್ಗೆ ಹೋಗಿದೆ. ಅದು ಹಣ ಯಾಕೆ ಹೋಗಿದೆ? ಯಾಕೆ ಹೋಯಿತು? ಎಲ್ಲಿ ಬಳಕೆ ಆಯಿತು? ನೀವು ಅದನ್ನು ತನಿಖೆ ಮಾಡಿ. ಈಗ ಕೆಲವರು ಹೇಳ್ತಿರ್ತಾರೆ, ಇಲ್ಲ ಆ ಹಣ ವಾಪಸ್ ಬರುತ್ತೆ ಬಿಡಿ, ಅದನ್ನು SIT ರಿಕವರ್ ಮಾಡುತ್ತೆ. ಅಲ್ರಿ, ಒಂದು ದರೋಡೆ ಹೊಡೆದ ಮೇಲೆ ಆ ದರೋಡೆಗೊಳಗಾಗಿರ್ತಕ್ಕಂಥ ಮನೆಯವರು ಪೊಲೀಸರ ಬಳಿ ಹೋಗ್ತಾರೆ. ನಾನು ಡೆಲ್ಲಿಯಲ್ಲಿದ್ದೆ ಅಲ್ವಾ, ಸಣ್ಣ ಪುಟ್ಟ ಈ ಕಳ್ಳತನ ಆಗ್ತಿತ್ತಲ್ರಿ, ಭಾಳ ಕಳ್ಳತನ ಡೆಲ್ಲಿಯಲ್ಲಿ. ಕಳ್ಳತನ ಆದಾಗ ಅವ್ನು ಡೆಲ್ಲಿ ಪೊಲೀಸ್ ಬಂದು ನನಗೆ ಹೇಳ್ದೆ, ಹಮ್ ಉಸ್ಕೋ ಪಕಡೆಂಗೆ, ಅಪ್ ಚಿಂತಾ ಮತ್ ಕರ್. ನಾನು ಸಹಜವಾಗಿ ಪತ್ರಕರ್ತ ಯಾರೋ ಹಿರಿಯ ಒಬ್ಬ ಅಧಿಕಾರಿಗೆ ಹೇಳಿದೆ, ಹೋಮ್ ಮಿನಿಸ್ಟ್ರಿಯಲ್ಲಿರ್ತಕ್ಕಂಥ ಒಬ್ಬ ಸ್ಪೆಷಲ್ ಆಫೀಸರ್ ಕರ್ನಾಟಕದವರು ಇದ್ದರು, ಅವ್ರಿಗೆ ಹೇಳಿದೆ. ಅವರು ತಕ್ಷಣ DCPಗೆಲ್ಲೋ ಫೋನ್ ಮಾಡಿದರು. ಪೊಲೀಸ್ ಓಡೋಡಿ ಬಂದ, ಹಮ್ ರಿಕವರ್ ಕರ್ಕೆ ದೇಂಗೆ. ಇದು ಹಾಗೆ ಇದೆ. ಇದು ಅಂದರೆ ನಾವು ರಿಕವರ್ದು ಒಂದು ಭಾಗ. ಈ ಹಣ ಹೋಯ್ತು ಹೆಂಗೆ? ಯಾರು ದೊಡ್ಡ ಹೆಡ್ಸ್ಗಳಿಲ್ಲದೆ ಈ ಹಣ ಈ ರೀತಿ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತಾ? ಹಣಕಾಸು ಇಲಾಖೆಯ ಪಾತ್ರ ಏನದರಲ್ಲಿ? ಅಥವಾ ಈ ಹಣವನ್ನು ಪೊಲಿಟಿಕಲ್ ಉದ್ದೇಶಕ್ಕೆ ಬಳಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿಯೇ ಹಣವನ್ನು ಏನಾದರೂ ವರ್ಗಾವಣೆ ಮಾಡಲಾಯ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಲ್ವ? ಈ ಪ್ರಶ್ನೆಗಳಿಗೆ ನಿಶ್ಚಿತವಾಗಿ ಉತ್ತರ ಸಿಗಬೇಕು. ಎಸ್, ನಮ್ಮ ರಿಪೋರ್ಟರ್ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಲೈವ್ನಲ್ಲಿದ್ದಾರೆ. ಇಲ್ಲಿವರೆಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್. ಕಿರಣ್, ಏನೇನಾಯ್ತು ನಿನ್ನೆ, ಇವತ್ತೇನಾಗೋದಿದೆ? ಪ್ರಶಾಂತ್, ಖಂಡಿತ ಮಹರ್ಷಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆ ಕೈಗೊಂಡಿರ್ತಕ್ಕಂಥ SIT ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ಗೆ ನೋಟಿಸ್ ಕೊಟ್ಟು ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು. ನಿನ್ನೆ ವಿಚಾರಣೆಗೆ ಇಬ್ಬರೂ ಸಹ ಹಾಜರಾಗಿದ್ರು. ಈ ನಡುವೆ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಸುಮಾರು 7-8 ಗಂಟೆಗಳ ಕಾಲ ತೀವ್ರ ವಿಚಾರಣೆಯನ್ನು SIT ತಂಡ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ SIT ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಾಗೇಂದ್ರ ಅವರ ಮುಂದಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಆಗಿದ್ರಿ, ನಿಮ್ಮ ಇಲಾಖೆಗೆ ಬಗ್ಗೆ ಸಹ ನಿಮಗೆ ಮಾಹಿತಿ ಇರಲಿಲ್ಲ ಕಿರಣ್? ನೇಚರ್ ಆಫ್ ಕ್ವಶನ್ಸ್ ಏನಿತ್ತು ವೀಕ್ಷಕರಿಗೆ ಹೇಳೋದಾದ್ರೆ? ಖಂಡಿತ ನೀವು ಒಬ್ಬ ಸಚಿವರಾಗಿದ್ದೀರಿ, ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಹಗರಣದ ಬಗ್ಗೆ ನಿಮಗೆ ಸಹ ಮಾಹಿತಿ ಇರಲಿಲ್ಲ. ಯಾರು ನೆಕ್ಕುಂಟಿ ನಾಗರಾಜ್, ಯಾರು MD ಪರಶುರಾಮ್ಗೆ ನೀವೇ ಸಹ ಒಂದು ಲೆಟರ್ ಹೆಡ್ ಕೊಡ್ತೀವಿ, ಮಿನಿಟ್ ಹಾಕಿಸ್ಕೊಂಡು ನೀವೇ MD ಮಾಡ್ತೀರಿ. ಮತ್ತೆ ಅಕೌಂಟೆಂಟ್ ಪರಶುರಾಮ್ ಏನಿದ್ದಾರೆ ಆತನ ಬಗ್ಗೆ ಮಾಹಿತಿ ಏನಿದೆ, ಮತ್ತೆ ಚಂದ್ರಶೇಖರ್ ಏನಿದ್ದಾರೆ, ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ, ಮತ್ತೆ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯಾವೆಲ್ಲ ಅವ್ಯವಹಾರ ನಡೆದಿತ್ತು, ಅವ್ಯವಹಾರದ ಬಗ್ಗೆ
ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಗಮನಕ್ಕೆ ಬಂದಿತ್ತಾ? ನೀವು ಮೌಖಿಕವಾಗಿ ಹಣ ಟ್ರಾನ್ಸಾಕ್ಷನ್ಗೆ ಸೂಚನೆ ಕೊಟ್ಟಿದ್ರಿ, ಮತ್ತೆ PA ನೆಕ್ಕುಂಟಿ ನಾಗರಾಜ್ ಏನಿಂದಾನೆ ಈತ ಮಾಸ್ಟರ್ ಮೈಂಡ್ ಇರ್ತಕ್ಕಂಥದ್ದು, ಈತನಿಗೆ ನೀವೇ ಕೂಡ ಸೂಚನೆ ಕೊಟ್ಟಿದ್ರಿ. ಹೊಸನಗರದಲ್ಲಿರ್ತಕ್ಕಂಥ ಅಕೌಂಟ್ ಅನ್ನ MG ರೋಡ್ ಬ್ರಾಂಚ್ಗೆ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಸೂಚನೆ ಕೊಟ್ಟಿದ್ರ ಅನ್ನೋ ಪ್ರಶ್ನೆಗಳನ್ನ ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಹಾಕಿರ್ತಕ್ಕಂಥದ್ದು. ಮತ್ತೆ ನೀವು ಮಾಜಿ ಸಚಿವರಾಗಿದ್ಕೊಂಡು ನಿಮ್ಮ ಸೂಚನೆ ಇಲ್ದಲೆ ಯಾವುದೇ ಅಕೌಂಟ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸುಮಾರು 187 ಕೋಟಿ ಖಜಾನೆಯಿಂದ ಅಕೌಂಟ್ಗೆ ಬರುತ್ತೆ. ಆ ಅಕೌಂಟ್ ನಲ್ಲಿರ್ತಕ್ಕಂಥ 94.73 ಕೋಟಿ ಹಣವನ್ನ ಹೈದರಾಬಾದ್ನಲ್ಲಿ ಸಾಕಷ್ಟು ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಹೋಗಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕೇಳಿರ್ತಕ್ಕಂಥದ್ದು. ಮತ್ತೆ ಸತ್ಯನಾರಾಯಣ್ ವರ್ಮಾ ಆಗಿರ್ಬೋದು, ಆರೋಪಿಗಳಾಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು, MD ಪದ್ಮನಾಭು ಮತ್ತೆ ಅಕೌಂಟೆಂಟ್ ಆಗಿರ್ತಕ್ಕಂಥ ಪರಶುರಾಮು ಹೇಗೆ ಪರಿಚಯ, ಎಷ್ಟು ವರ್ಷದಿಂದ ನಿಮ್ಮ ಬಳಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನೆಕ್ಕುಂಟಿ ನಾಗರಾಜ್ ಏನಿದ್ದಾನೆ ಈತನೇ ಸಹ ಎಲ್ಲ ಟ್ರಾನ್ಸಾಕ್ಷನ್ ನಡೆಸೋದಕ್ಕೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ನಮಗೆ ಸಿಗ್ತಾ SIT ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನೆಕ್ಕುಂಟಿ ನಾಗರಾಜ್ಗೆ ಮೌಖಿಕವಾಗಿ ಸೂಚನೆ ಕೊಡ್ತಾರೆ ಮಾಜಿ ಸಚಿವ ನಾಗೇಂದ್ರ. ಅಲ್ಲಿಗೆ ಹೋದಂತ ನೆಕ್ಕುಂಟಿ ನಾಗರಾಜು ಹೊಸನಗರದಲ್ಲಿರ್ತಕ್ಕಂಥ ಕಚೇರಿಗೆ ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಒತ್ತಡ ಹಾಕ್ಸಿರ್ತಕ್ಕಂಥದ್ದು. ನೆಕ್ಕುಂಟಿ ನಾಗರಾಜೇ ಸಹ ಫೋನ್ ಮಾಡಿ ನಾಗೇಂದ್ರ ಅವ್ರಿಗೆ ಫೋನ್ ಅನ್ನ ಅಧಿಕಾರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಾಗೇಂದ್ರ ಕೂಡ ಸಹ ಒತ್ತಡ ಹಾಕಿರ್ತಕ್ಕಂಥದ್ದು ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ನೆಕ್ಕುಂಟಿ ನಾಗರಾಜು ಮತ್ತೆ ಮಾಜಿ ಸಚಿವ ನಾಗೇಂದ್ರ ನಡುವೆ ಸಾಕಷ್ಟು ಕರೆಗಳ ಮಾತುಕತೆ ನಡೆದಿರ್ತಕ್ಕಂಥದ್ದು. ಹೀಗಾಗಿ ನೆಕ್ಕುಂಟಿ ನಾಗರಾಜು ಮತ್ತೆ ಅಕೌಂಟೆಂಟ್ MD ಆಗಿರ್ಬೋದು, ಅವರ ಮಿನಿಟ್ ಕೊಟ್ಟ ಮೇಲೆನೆ ಸಹ MD ಆಗಿ ಅಲ್ಲಿ ನೇಮಕ ಮಾಡಲಾಗುತ್ತೆ. ವಾಲ್ಮೀಕಿ ನಿಗಮಕ್ಕೆ ಪರಶುರಾಮ ಅವ್ರನ್ನ ಪದ್ಮನಾಭ ಅವ್ರನ್ನ, ಇನ್ನು ಅಕೌಂಟೆಂಟ್ ಪದ್ಮನಾಭ ಬಗ್ಗೆನೂ ಸಹ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ, ಅಲ್ಲಿ ಫಸ್ಟ್ ಫೈನಾನ್ಸ್ ಅಕೌಂಟ್ ಏನಿದೆ, ಹೈದರಾಬಾದ್ ಇರ್ತಕ್ಕಂಥ ಅಕೌಂಟ್ ಏನಿದೆ, ಆ ಅಕೌಂಟ್ಗೆ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು, ಇಲ್ಲಿ ಚಿನ್ನದ ವ್ಯಾಪಾರಿಗಳು ಯಾರಿದ್ದಾರೆ, ನಿಮ್ಮ ಪರಿಚಯಸ್ಥರೇ ಸಹ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನೆಕ್ಕುಂಟಿ ನಾಗರಾಜ್ ಅವರ ಆಪ್ತ ಮತ್ತೆ ಇನ್ನೊಬ್ಬ ಸತ್ಯನಾರಾಯಣ್ ಏನಿದ್ದಾನೆ ಅವನು ಬಾಮೈದ ಆಗಿರ್ತಾನೆ, ಅವನಿಂದ ಸಹ ಈ ಟ್ರಾನ್ಸಾಕ್ಷನ್ ಎಲ್ಲ ನಡೆದಿರ್ತಕ್ಕಂಥದ್ದು. ಇಲ್ಲಿ ನೆಕ್ಕುಂಟಿ ನಾಗರಾಜನ್ನ ಸಾಕಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಟ್ರಾನ್ಸಾಕ್ಷನ್ಗೂ ಸಹ ಮಾಜಿ ಸಚಿವ ನಾಗೇಂದ್ರ ಪಾಲುದಾರರಾಗಿರೋದ್ರಿಂದ ಅವರು MD ಪದ್ಮನಾಭರಿಂದ ಹಿಡಿದು ಅನೇಕ ಅಧಿಕಾರಿಗಳನ್ನು ಬಂಧನಕ್ಕೊಳಪಡಿಸಲಾಗಿದೆ. ಈಗ ಇದರಲ್ಲಿ ಇಬ್ಬರು ರಾಜಕಾರಣಿಗಳು ಮೇಲ್ನೋಟಕ್ಕೆ ಬಸನಗೌಡ ದದ್ದಲ್ ಮತ್ತು ನಾಗೇಂದ್ರ ಇಬ್ಬರು ರಾಜಕಾರಣಿಗಳ ಪಾತ್ರದ ಬಗ್ಗೆ ಚರ್ಚೆ ತುಂಬ ಇದೆ. SIT ಪೊಲೀಸರಿಗೆ ಅನಿಸ್ತಾ ಇದ್ದೇನೆ ಅಂದರೆ ಅಧಿಕಾರಿಗಳನ್ನು ಬಂಧನಕ್ಕೊಳಪಡಿಸಿರ್ತಕ್ಕಂಥ SIT ರಾಜಕಾರಣಿಗಳ ಬಂಧನದ ಅವಶ್ಯಕತೆ ಇದೆ ಅನ್ನುತ್ತಾ, ಅಥವಾ SIT ಅಧಿಕಾರಿಗಳ ಬಂಧನದ ಅವಶ್ಯಕತೆ ಇಲ್ಲ, ನಿಮಗೆ ಇದರ ಬಗ್ಗೆ ಗೊತ್ತಿತ್ತಾ, ಈ ರೀತಿಯ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದೆ. ಯಾಕಂದರೆ ಬಟ್ ನ್ಯಾಚುರಲ್ ಆಫೀಸರ್ಸನ್ನು ನೀವು ಅರೆಸ್ಟ್ ಮಾಡಿ ನಿಗಮದ ಅಧ್ಯಕ್ಷ ಮತ್ತು ಮಂತ್ರಿಯ ಪಾತ್ರವೇ ಇಲ್ಲ ಅನ್ನೋದನ್ನು ಉಪಮುಖ್ಯಮಂತ್ರಿಗಳೇ ನಿರ್ಧರಿಸಿರುವಾಗ SIT ಅದರ ತನಿಖೆಯನ್ನು ನಡೆಸುತ್ತಾ ಇಲ್ವಾ? ಖಂಡಿತ ಇದೊಂದು ಪ್ರಶ್ನೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು ಪ್ರಶಾಂತ್. ಮುಖ್ಯವಾಗಿ ಏನಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ಹೇಗಾದ್ರೂ ಮಾಡಿ ತಮ್ಮ ಸಚಿವರನ್ನ ಉಳಿಸ್ಕೊಬೇಕು ಅಂತ ಹೇಳಿ ಶತಪ್ರಯತ್ನ ಮಾಡಿದ್ರು. ಒಂದು ಕಡೆ ಬಿಜೆಪಿ ಹೋರಾಟ ಮಾಡ್ತಾ ಇತ್ತು, ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು, ಎಲ್ಲೋ ಒಂದ್ ಕಡೆ SIT ಮಾಡಿದ್ರು ಸಹ ಸರಿಯಾದ ರೀತಿಯಲ್ಲಿ ಎಲ್ಲೋ ಕಾಟಾಚಾರಕ್ಕೆ ಈ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ್ಲಿಂದ ಅವ್ರು ರಿಸೈನ್ ಮಾಡೋದಕ್ಕೆ ಸಹ, ಸಚಿವ ಸ್ಥಾನ ರಿಸೈನ್ ಮಾಡೋದಕ್ಕೆ ಸಹ ಸಾಕಷ್ಟು ರೀತಿಯಲ್ಲಿ ಏನು ಒತ್ತಡ ಹಾಕಿದ ನಂತರ, ಸಾಕಷ್ಟು ಒತ್ತಡ ಬಂದ ನಂತರ ರಿಸೈನ್ ಮಾಡ್ತಾರೆ. ಈ ನಡುವೆ ಕಿರಣ್ ವಾಪಸ್ ಮತ್ತೆ ಸಂಪರ್ಕಿಸ್ತೀವಿ. ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ಗೆ ಇಡಿ ಶಾಕ್. ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ನಿವಾಸದ ಮೇಲೆ ದಾಳಿ. 18 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳ ದಾಳಿ ನಡೆಸಿದ್ದಾರೆ. ಪರಶುರಾಮ್, ಪದ್ಮನಾಭ ನಿವಾಸ ಸೇರಿ 18 ಕಡೆಗಳಲ್ಲಿ ದಾಳಿ ನಡೆಸಿದ್ದು, ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆ ಮೇಲೆ ರೇಡ್ ಆಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಇಡಿ ಎಂಟ್ರಿ ಆಗಿದೆ. ಹದಿನೆಂಟು ಭಾಗಗಳಲ್ಲಿ ಅಧಿಕಾರಿಗಳು, ಮಾಜಿ ಸಚಿವರು, ಶಾಸಕರ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ನೀವೀಗ ನೋಡ್ತಾ ಇರೋ ವಿಜುವಲ್ ದದ್ದಲ್ ನಿವಾಸ. ನಿಗಮದ ಅಧ್ಯಕ್ಷ ನಿನ್ನೆ 4 ಗಂಟೆಗಳ ಕಾಲ
ಎಸ್ಐಟಿ ವಿಚಾರಣೆ ನಡೆಸಿತ್ತು. 18 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದದ್ದಲ್ ನಿವಾಸದ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ. ದೀಸ್ ಆರ್ ಲೈವ್ ವಿಜುವಲ್ಸ್. ದದ್ದಲ್ ನಿವಾಸಕ್ಕೆ ಇಡಿ ಎಂಟ್ರಿ ಆಗಿದೆ. ದದ್ದಲ್ ನಿವಾಸ ಮಾತ್ರ ಅಲ್ಲ, ಮಾಜಿ ಸಚಿವ ನಾಗೇಂದ್ರ ಮತ್ತು ಅಧಿಕಾರಿಗಳು ಯಾರ್ಯಾರು ಅರೆಸ್ಟ್ ಆಗಿದಾರಲ್ಲ ಅವರೆಲ್ಲರ ಮನೆಗಳ ಮೇಲೆ ಇಡಿ ದಾಳಿಯಾಗಿದೆ. ಬೆಳ್ಳಂಬೆಳಗ್ಗೆ ಮಾಜಿ ಸಚಿವ, ಶಾಸಕ ಮತ್ತು ಅಧಿಕಾರಿಗಳ ಮನೆಗಳ ಮೇಲೆ ಇಡಿ ದಾಳಿಯಾಗಿದೆ. ಬಹುಕೋಟಿ ವಂಚನೆ ಹಗರಣ, ಬಹುಕೋಟಿ ಹಣ ವರ್ಗಾವಣೆಯ ಹಗರಣ. ಎಸ್ಐಟಿ ಒಂದು ಕಡೆ ತನಿಖೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ಇಡಿಯ ಎಂಟ್ರಿ ಆಗಿದೆ. ಎಲ್ಲದ್ರ ಬಗ್ಗೆ ಮುಂದಿನ ಅಪ್ಡೇಟ್ಸ್ ನಾವು ನೀಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ 18 ಕಡೆಗಳಲ್ಲಿ ದಾಳಿಯಾಗಿದೆ, ಇಡಿ ಎಂಟ್ರಿ ಆಗಿದೆ. ನಿಗಮ ಮಂಡಳಿಗೆ ಸಂಬಂಧಪಟ್ಟ ಬಹುಕೋಟಿ ಹಗರಣ 18 ಕಡೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಮುಂದಿನ ಬುಲೆಟಿನ್ಸ್ ನಲ್ಲೂ ಕೂಡ ಈ ಬಗ್ಗೆ ನಾವು ಅಪ್ಡೇಟ್ ನೀಡ್ತಾ ಹೋಗ್ತೀವಿ. ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ಗೆ ಈಗ ಇಡಿ ಶಾಕ್. ಇದು ಆಂಟಿಸಿಪೇಟೆಡ್ ಇತ್ತು, ಸರ್ಕಾರದಿಂದ ನಿರೀಕ್ಷಿತ ಇತ್ತು. ಹಿಂಗಿದ್ದೊಂದು ಬೆಳವಣಿಗೆ ಆಗಬಹುದು, ಇಡಿ ಎಂಟರ್ ಆಗಬಹುದು, ಸಿಬಿಐ ಎಂಟರ್ ಆಗಬಹುದು ಅಂತ. ಅದೇ ಕಾರಣಕ್ಕೆ ನಾಗೇಂದ್ರ ಅವರ ರಾಜೀನಾಮೆಗೆ ಸೂಚಿಸಲಾಗಿತ್ತು. ಅಂಡ್ ಈಗ ಇಡಿ ಎಂಟ್ರಿ ಆಗಿದೆ. 18 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬರೀ ಶಾಸಕ ಮತ್ತು ಮಾಜಿ ಸಚಿವರ ಮನೆ ಮೇಲೆ ಮಾತ್ರ ಅಲ್ಲ, ಯಾರು ಇದರಲ್ಲಿ ತಗಲಾಕೊಂಡಿದ್ದಾರೋ ಅಧಿಕಾರಿಗಳು ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ಪರಶುರಾಮ್, ಪದ್ಮನಾಭ ನಿವಾಸ ಸೇರಿದಂತೆ 18 ಕಡೆಗಳಲ್ಲಿ ಇಡಿ ದಾಳಿ ನಡೆದಿದೆ. ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಈಗ ಇಡಿ ಎಂಟ್ರಿ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ನೀಡ್ತಾ ಬರ್ತಾ ಇದೆ, ಫಾಲೋ ಅಪ್ ಮಾಡ್ತಾ ಇದೆ. ಮಾಜಿ ಸಚಿವರ ವಿಚಾರಣೆ ಯಾಕಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಪ್ರಶ್ನೆ ಮಾಡಿತ್ತು. ಪ್ರಕರಣದ ಪ್ರಮುಖ ಕೇಂದ್ರ ಬಿಂದು ಸಚಿವರಾಗಿದ್ರು. ನಾಗೇಂದ್ರ ಅವರ ರಾಜೀನಾಮೆ ಪಡೆದ ನಂತರ ಮಾಜಿ ಸಚಿವರ ವಿಚಾರಣೆಯಾಗಿರಲಿಲ್ಲ, ಶಾಸಕರ ವಿಚಾರಣೆಯಾಗಿರಲಿಲ್ಲ, ನಿರಂತರವಾಗಿ ಪ್ರಶ್ನೆ ಮಾಡಿತ್ತು. ಈಗ ವಿಚಾರಣೆಯನ್ನ ನಡೆಸಿದ್ದಾರೆ. 18 ಕಡೆಗಳಲ್ಲಿ ಈಗ ಇಡಿ ದಾಳಿ ಮಾಡಿದೆ. ಇದರ ಫಸ್ಟ್ ವಿಜುವಲ್ಸ್ ಹಾಗೂ ಸ್ಟೋರಿಯನ್ನ ಬ್ರೇಕ್ ಮಾಡಿದೀವಿ. ಫಸ್ಟ್ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ದದ್ದಲ್ ನಿವಾಸದ ಮುಂಭಾಗದ ದೃಶ್ಯ ನೋಡ್ತಾ ಇದ್ದೀರಾ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ನಿರಂತರವಾಗಿ ತಲುಪಿಸ್ತಾ ಇದೆ. ಇದರ ಫಾಲೋ ಅಪ್ ಮಾಡ್ತಾ ಇದೆ. ಸರ್ಕಾರವನ್ನ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದರ ಇಂಪ್ಯಾಕ್ಟ್ ಮಾಜಿ ಸಚಿವ ಮತ್ತು ಶಾಸಕರ ವಿಚಾರಣೆಯಾಗಿತ್ತು. ಅಂಡ್ ಇವತ್ತು ಬೆಳ್ಳಂಬೆಳಗ್ಗೆ 18 ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ಅದರ ಫಸ್ಟ್ ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರಾಯಚೂರು ರಿಪೋರ್ಟರ್ ಜಗನ್ನಾಥ್ ಪೂಜಾರ್ ನಮ್ಮ ಜೊತೆ ಫೋನ್ ನಲ್ಲಿದ್ದಾರೆ. ಜಗನ್ನಾಥ್, 18 ಕಡೆಗಳಲ್ಲಿ ದಾಳಿ ನಡೆದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಎಲ್ಲೆಲ್ಲಿ ನಡೆದಿದೆ? ರಾಯಚೂರು ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಇವತ್ತು ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏನು ವಾಲ್ಮೀಕಿ ಹಗರಣ ನಿಗಮದ ಅಧ್ಯಕ್ಷರಾದಂತ ಬಸನಗೌಡ ದದ್ದಲ್ ಅವರು ಈ ಮನೆ ಮೇಲೆ ದಾಳಿ ನಡೆದಿತ್ತು. ಇವತ್ತು ಇಡೀ ರಾಜ್ಯದ 18 ಕಡೆಗಳಲ್ಲಿ ಈ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿರೋ ಕುರಿತಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬರ್ತಾ ಇತ್ತು. ಈ ಒಂದು ಹಗರಣದಲ್ಲಿ ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅವರಿಗೆ ಈಗ ಇಡಿ ಮತ್ತು ಎಸ್ಐಟಿ ಮತ್ತು ಸಿಬಿಐ 3 ತನಿಖಾ ಸಂಸ್ಥೆಗಳಿಂದ ಈ ಒಂದು 187 ಕೋಟಿ ಹಗರಣ ಕುರಿತಂತೆ ತನಿಖೆ ನಡೀತಾ ಇದೆ. ನಿನ್ನೆ ಕೂಡ ಬಸನಗೌಡ ದದ್ದಲ್ ಆಗಿರ್ಬೋದು, ಮಾಜಿ ಸಚಿವರ ಒಂದು ವಿಚಾರಣೆ ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ರಾಯಚೂರು ಗ್ರಾಮೀಣ ಶಾಸಕರು ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ, ಅಂದ್ರೆ ರಾಯಚೂರು ನಗರದ RR ಕಾಲೋನಿಯಲ್ಲಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ನಡೆಸಿ
ಅಲ್ಲಿ ಅವರ ಮನೆಯಲ್ಲಿ ಇರ್ತಕ್ಕಂತ ದಾಖಲೆಗಳನ್ನ ಮತ್ತು ಆಸ್ತಿ ಪತ್ರಗಳನ್ನ ಇನ್ನಿತರ ದಾಖಲೆಗಳನ್ನ ಶೋಧ ಕಾರ್ಯ ನಡೆಸಿದ್ದಾರೆ. ಭಾವನಾ. ಪೂಜಾರ್, 25-28 ದಿನಗಳಾಗಿವೆ ಪ್ರಕರಣ ಹೊರಗೆ ಬಂದು. ಈಗಾಗಲೇ SIT ಕೂಡ ತನಿಖೆ ನಡೆಸ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಇಡೀ ದಾಳಿ ನಡೆಸಿರುವಾಗ ದಾಖಲೆಗಳು ಇವೆಯಾ? ಮನೆಯಲ್ಲಿ ಏನಾದ್ರೂ ದಾಖಲೆಗಳು ಸಿಗ್ತಾ ಇವೆಯಾ? ಬೆಳಗ್ಗೆಯಿಂದನೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಏನಾದ್ರೂ ದಾಖಲೆಗಳು ಸಿಗ್ಬೋದಾ ಅಥವಾ ಈಗ ಬಸನಗೌಡ ದದ್ದಲ್ ಅವರು ಹಿನ್ನೆಲೆ ನೋಡ್ಬೇಕಾದ್ರೆ ಬಸನಗೌಡ ದದ್ದಲ್ 2 ಬಾರಿ ಶಾಸಕರಾದವರು. ಈ ಮುಂಚೆ ಅವರು ಕಂಡಕ್ಟರ್ ಆಗಿದ್ರು, ಬಸ್ ಕಂಡಕ್ಟರ್ ಆದಂತವರು. ನಂತರ ರಾಜಕೀಯದಲ್ಲಿ ಬೆಳವಣಿಗೆ ಆದ್ರು. ಹಾಗಾಗಿ ಏನಾದ್ರೂ ದಾಖಲೆಗಳು ಸಿಗ್ಬೋದಾ, ಏನಿದಾವೆ, ಮತ್ತೆ ಈ 187 ಕೋಟಿ ಹಗರಣ ಏನಿದೆಯೋ ಈ ಹಗರಣದ ಕುರಿತಂತೆ ಇಡಿ ಮತ್ತು SIT ಮತ್ತು CBI 3 ಹಂತದ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳು ದದ್ದಲ್ ಅವರ ಮನೆಯಲ್ಲಿ ಸಿಗ್ಬೋದನ್ನೋ ಕಾರಣಕ್ಕಾಗಿ ಈಗ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಚೆಕ್ ಮಾಡ್ತಿದ್ದಾರೆ. ಏನಾದ್ರೂ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ ಪೂಜಾರ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಇದು ನಿರೀಕ್ಷಿತ ಆಗಿತ್ತು, ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನೋಡಿ, ಇಟ್ ವಾಸ್ ಆಂಟಿಸಿಪೇಟೆಡ್. ಯಾವಾಗ SIT ತನಿಖೆ ಢೋಲಂ ಟೈಪ್ ನಡೀತಾ ಇತ್ತು, ಇನ್ನೊಂದು ಕಡೆ ಬ್ಯಾಂಕ್ನವರು CBIಗೆ ಒಂದು ತನಿಖೆಯನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೇಳಿದಾಗ CBI ತನಿಖೆಯ ವ್ಯಾಪ್ತಿ ಕಡಿಮೆ ಇದೆ, ಬ್ಯಾಂಕಿನ ಸಂಬಂಧಪಟ್ಟಂತೆ ಮಾತ್ರ ನಡೆಸ್ಬೋದು. ಆದರೆ ಇಡಿ ಇದರಲ್ಲಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು, ಇದರಲ್ಲಿ ಮನಿ ಲಾಂಡ್ರಿಂಗ್ ಏನಾದರೂ ನಡೀತಾ, ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದ ಹಣ ವರ್ಗಾವಣೆ ಆಯಿತು, ಅದು ವಿಡ್ರಾವಲ್ ಆಗಿದೆ, ಅದು ಯಾವುದಕ್ಕೆ ಬಳಕೆ ಆಯಿತು, ಎಲ್ಲಿ ಹೋಯಿತು ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ ಇಡೀ ತನಿಖೆಯ ವ್ಯಾಪ್ತಿ ಇರತಕ್ಕಂಥದ್ದು. ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೀತಾ, ಈ ಹಣವನ್ನು ಉಪಯೋಗಿಸಿ ಆಸ್ತಿಗಳನ್ನು ಖರೀದಿ ಮಾಡಲಾಗಿದೆಯಾ, ಇದರ ಬಗ್ಗೆ ಇಡಿ ನಿಶ್ಚಿತವಾಗಿ ತನಿಖೆಯನ್ನು ನಡೆಸುತ್ತೆ. ಆದರೆ ಒಂದನ್ಸುತ್ತೆ, ಈ ಪ್ರಕರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ರೀತಿಯ ತಿಕ್ಕಾಟಕ್ಕೂ ಕಾರಣ ಆಗುತ್ತೆ. ಆದರೆ SIT ತನಿಖೆ ನಡೆಸಿರುವ ಪರಿ ಏನಿದೆ ಅಲ್ವಾ, ಅದು ನಾಳೆ CBI ಮತ್ತು ಇಡಿ ದಾಳಿ ನಡೆದ ತಕ್ಷಣ ಇಲ್ಲ ಇದೊಂದು ಪೊಲಿಟಿಕಲ್ ವೆಂಡೇಟಾ ಅಂತ ಹೇಳುವ ಅಧಿಕಾರವನ್ನು ಅಥವಾ ಲೆಜಿಟಿಮಸಿಯನ್ನು ಕರ್ನಾಟಕದ ರಾಜ್ಯ ಸರ್ಕಾರ ಕಳೆದುಕೊಂಡಿದೆ. ಯಾಕಂದರೆ ನೀವು ಡೇ 1 ದದ್ದಲ್ ಮತ್ತು ನಾಗೇಂದ್ರರನ್ನು ಕರೆದು ವಿಚಾರಣೆಗೊಳಪಡಿಸಿದ್ರೆ, ನೀವು ಇವತ್ತು ಇಡಿ ದಾಳಿ ನಡೆಸಿದಾಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಬಣ್ಣ ಕಟ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ನನಗನ್ಸುತ್ತೆ 22 ದಿನಗಳ ಕಾಲ ಯಾವುದೇ ರೀತಿಯ ತನಿಖೆ ನಡೆಸದೆ ನೀವು ನಿನ್ನೆ ಅವರನ್ನು ಕಾಟಾಚಾರಕ್ಕೆ ಕರೆದಿದ್ರಿ ಅನ್ನೋದು ಗೊತ್ತಿಲ್ಲ ಈಗ ಅದನ್ನು ಹೇಗೆ ನೋಡ್ತಾರೆ ಅಂತ. ದದ್ದಲ್ ಆನಂದದಿಂದ ಕಾರ್ನಲ್ಲಿ ಹೋಗ್ತಾ ಇರೋ ದೃಶ್ಯಗಳನ್ನು ನೋಡಿದರೆ ನಿಮಗೆ ಸಾಕು ಗೊತ್ತಾಗುತ್ತೆ. ಭಾವನ ಕೆಲವರಿಗೆ ಅನ್ನಿಸ್ಬೋದು ಎಷ್ಟದರದ್ದು ಚಿಕಿತ್ಸಕ ಬುದ್ಧಿಯಿಂದ ನೋಡ್ತೀರಿ ಅಂತ, ಆದರೆ ನಿಮ್ಗೆ ಆ ದೃಶ್ಯಗಳು ನೋಡಿದರೆ ಗೊತ್ತಾಗತ್ತೆ. ನೀವು ಈ ರೀತಿಯ SIT, ಇಡಿ, CBI ತನಿಖೆಗೆ ಹೋದವರು, ಅವರು ಹೊರಗಡೆ ಬಂದವರ ಮುಖ ನೋಡಿ, ಇವರು ಮುಖಗಳನ್ನು ನೋಡಿ. ಅಂದರೆ ಒಂದು ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಎಲ್ಲವೂ ಗೊತ್ತಿದೆ ಏನಾಗತ್ತೆ ಒಳಗಡೆ. ಪ್ರಶಾಂತ್, ಮಾಧ್ಯಮಗಳು ಒತ್ತಡ ಹಾಕ್ತಾ ಇರೋದ್ರಿಂದ ಅದೊಂದು ನಾಮಕಾವಾಸ್ತಿಯ ವಿಚಾರಣೆ ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಬಟ್ ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಏನೇನು ನೋಡಿ ಭಾವನಾ, ಈ ಇಡೀ ಪ್ರಕರಣವನ್ನು ನೀವು ಯಾಕಿದು ಬ್ರೇಕ್ ಥ್ರೂ ಪ್ರಕರಣ ಆಗುತ್ತೆ ಅಂತ ನನಗಂತ. 2023ರಲ್ಲಿ ನೀವು 135 ಸೀಟ್ಗಳೊಡನೆ ಬಂದ್ರಿ, BJP ಮೇಲೆ 40% ಕಮಿಷನ್ ಆರೋಪಗಳನ್ನು ಮಾಡಿ ಬಂದ್ರಿ, PCM ಆರೋಪಗಳನ್ನು ಮಾಡಿ ಬಂದರು. ಇಡೀ ದೇಶದಲ್ಲಿ ಸಿಗದ ಒಂದು ವಿಜಯ ಕರ್ನಾಟಕದ ಜನ ಕಾಂಗ್ರೆಸ್ಸಿಗೆ ಕೊಟ್ಟರು. ನೀವು 1 ವರ್ಷದಲ್ಲಿ ನೀವು ಬರೀ ಗ್ಯಾರಂಟಿ ಮಾಡಿದ್ರಿ. ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅದೇನು ಭಾಳ ದೊಡ್ಡ ಡಿವಿಡೆಂಟನ್ನು ತಂದುಕೊಡ್ಲಿಲ್ಲ. ಅದಾದ 15-20 ದಿನಗಳಲ್ಲಿ ಈ ಹಗರಣ ಹೊರಗೆ ಬರುತ್ತೆ, ನಂತರ ಮೂಡಾದ ಬರುತ್ತೆ. ಒಂದು ವೇಳೆ ಇದನ್ನು ಸರಿಯಾಗಿ ಪೊಲಿಟಿಕಲಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ, ಪೊಲಿಟಿಕಲಿ ಹ್ಯಾಂಡಲ್ ಅಂದರೆ ಏನು, ಅವರನ್ನು ಉಳಿಸೋದಲ್ಲ. ಪೊಲಿಟಿಕಲಿ ಹ್ಯಾಂಡಲ್ ಅಂದರೆ ತನಿಖೆಗೆ ನಡೀಲಿ ಅನ್ನೋದು ಮಾಡದೆ ಹೋದರೆ ಯುವರ್ ಗವರ್ಮೆಂಟ್ ವಿಲ್ ಲೂಸ್ ಡೈರೆಕ್ಷನ್. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಿದೆ. ಏಟ್ರಿಯಾ ಹೋಟೆಲ್ನಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ವಿಧಾನಸಭೆ ಅಧಿವೇಶನದಲ್ಲಿ ಪಕ್ಷದ ನಿಲುವಿನ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಮೂಡ ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು, ಮೈಸೂರಿನವರೆಗೂ
ಕಾರ್ನಲ್ಲಿ ರ್ಯಾಲಿ ನಡೆಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೈಸೂರಿನಿಂದ ಪಾದಯಾತ್ರೆ ನಡೆಸುವ ಬಗ್ಗೆಯೂ ಮಾತುಕತೆ ಆಗ್ತಾ ಇದೆ. ಚಿತ್ರದುರ್ಗದಿಂದ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಿಂದ 9, ವಿಧಾನ ಪರಿಷತ್ನಿಂದ 7 ಜನರ ತಂಡ ರಚನೆಯಾಗಿದೆ. ಮಹತ್ವದ ಸಭೆ ವಿಚಾರದಲ್ಲೂ ಇಲ್ಲಿ ಬಣ ರಾಜಕೀಯ ಜೋರಾಗಿ ಕಂಡು ಬರ್ತಾ ಇದೆ. ರಾಜಕೀಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ತಂಡದಲ್ಲಿ ಬಿಜೆಪಿಯ ಪ್ರಮುಖ ನಾಯಕ ಸಿಟಿ ರವಿ ಇಲ್ಲ. ಪ್ರಶಾಂತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಯಾರಾಗ್ತಾರೆ ಅಂತ ಒಂದು ರೇಸ್ ಶುರು ಆದಾಗ ಸಿಟಿ ರವಿ ಹೇಳಿದ್ರು, ನಾನು ಸ್ವಾಭಾವಿಕವಾಗಿ ವಿಪಕ್ಷ ನಾಯಕ ಆಗ್ತೀನಿ. ಯಾಕೆಂದರೆ ನಾನು ಯಾವುದನ್ನು ವಿರೋಧ ಪಕ್ಷದ ನಾಯಕ ಯಾಕೆ ಆಗ್ತೀನಿ ಅಂದರೆ, ನಾನು ಯಾವುದನ್ನು ವಿರೋಧಿಸಬೇಕೋ ಅದನ್ನು ವಿರೋಧಿಸ್ತೀನಿ, ನನಗೇನೊಂದು ಪೊಸಿಷನ್ ಕೊಡಬೇಕಾಗಿಲ್ಲ ಅಂತ ಹೇಳಿದರು. ಸ್ಟಿಲ್ ಹಿ ಈಸ್ ಇನ್ ರೇಸ್. ಆದರೆ ಹಿಂಗಿದ್ದೊಂದು ಸಭೆ ನಡೆಸುವಾಗ ಸಿಟಿ ರವಿನ ಆಚೆ ಇಟ್ಟು ಮೇ ಬಿ ಅದೀಗ ಹೆಂಗೆ ತಪ್ಪು ಹೋಯಿತು ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಹೇಳಬೇಕು. ಅದು ಕಾಕತಾಳೀಯನ ಬೇಕಂತಲೇ ತಪ್ಪಿಸಿದ್ರ, ಅದು ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ನನಗನ್ಸುತ್ತೆ ಇಂಪಾರ್ಟೆಂಟ್ ಲಾರ್ಜರ್ ಕ್ವಶನ್ ಏನು, ಲಾರ್ಜರ್ ಕ್ವಶನ್ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಿ ಜೆ ಪಿಗೆ ಏನೊಂದು 17 ಸೀಟ್ ಸಿಕ್ತು, ಮಿತ್ರ ಪಕ್ಷ JDSಗೆ 2 ಸೀಟ್ ಸಿಕ್ತು. ಅದಾದ ಮೇಲೆ 2 ಪ್ರಮುಖ ಪ್ರಕರಣಗಳು ಹೊರಗಡೆ ಬಂತು. ಒಂದು ಮೂಡಾ ಪ್ರಕರಣ, ಇನ್ನೊಂದು ವಾಲ್ಮೀಕಿ ನಿಗಮದ ಪ್ರಕರಣ. ಈ 2 ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಲ್ಯಾಪ್ಸಸ್ಗಳು, ಫ್ರಾಡ್ಗಳು, ಬರೀ ಲ್ಯಾಪ್ಸಸ್ ಮೂಡಾದ ಗೊತ್ತಿಲ್ಲ ನನಗೆ. ಅಂದರೆ ಮೂಡಾದ ಕಂಪ್ಲೀಟ್ ಈಗ ಸಿದ್ದರಾಮಯ್ಯನವರ ಪರವಾಗಿ ಇರ್ತಕ್ಕಂಥವರು ಅನೇಕರು ವಾದ ಬೇರೆ ಒಂದು ಮಾಡ್ತಾಯಿದ್ದಾರೆ. ಆದರೆ ವಾಲ್ಮೀಕಿ ಪ್ರಕರಣದಲ್ಲಂತೂ ಕಂಪ್ಲೀಟ್ ಗೊತ್ತಾಗ್ತಾ ಇದೆ ಏನೇನು ನಡೆದಿದೆ ಅಂತಕ್ಕಂಥ. ಇದರಲ್ಲಿ ತನಿಖೆಯನ್ನು ಕಾಟಾಚಾರಕ್ಕೆ ಸರ್ಕಾರ ನಡೆಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ವಿಸಿಬಲ್ ಆಗಿ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳು ತಮ್ಮ ಒತ್ತಡವನ್ನು, ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಧ್ಯಮಗಳು ಸರಿಯಾಗಿ ಮಾಡ್ತಾ ಇವೆ. ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇದನ್ನು ಟೇಕಪ್ ಮಾಡಿ ಒಂದು ಲಾಜಿಕಲ್ ಎಂಡ್ಗೆ ಇದನ್ನು ತೆಗೆದುಕೊಂಡು ಹೋಗುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಒಂದು ವಿರೋಧ ಪಕ್ಷವಾಗಿ ಆ ವಿರೋಧವನ್ನು ನೀವು ದರ್ಜೆ ಮಾಡಬೇಕಲ್ಲ, ಅದನ್ನು ಬಿ ಜೆ ಪಿ, ಕರ್ನಾಟಕದ ಬಿ ಜೆ ಪಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾರನ್ನು ಕರಿತೀರಿ, ಯಾರನ್ನು ಬಿಡ್ತೀರಿ, ನಿಮ್ಮ ಪಕ್ಷದ ಆಂತರಿಕ ವಿಷಯ. ಕರೀರಿ ಬಿಡ್ರಿ, ನಮ್ಗೆ ಸಂಬಂಧಪಟ್ಟದ್ದಲ್ಲ ಅದು. ಸರಿ, ಅದಕ್ಕೊಂದು ನ್ಯೂಸ್ ವ್ಯಾಲ್ಯೂ ಇರ್ಬೋದು. ಆದರೆ ದ ಲಾರ್ಜರ್ ಕ್ವಶನ್ ಇಸ್ 15ನೇ ತಾರೀಕು ವಿಧಾನಸಭೆಯ ಅಧಿವೇಶನ ಶುರು ಆಗ್ತಾ ಇದೆ, ವಿಧಾನಮಂಡಲದ ಅಧಿವೇಶನ. ಅಲ್ಲಿ ನೀವು ಸರ್ಕಾರವನ್ನು ತರಾಟೆಗೆ, ಇಕ್ಕಟ್ಟಿಗೆ, ಮುಜುಗರಕ್ಕೆ ಸಿಲುಕಿಸ್ತಕ್ಕಂಥ ಒಂದು ಪ್ರಯತ್ನ, ದಟ್ ಈಸ್ ವಾಟ್ ದ ಡ್ಯೂಟಿ ಆಫ್ ಅಪೋಸಿಷನ್ ಪಾರ್ಟಿ. ಬಿ ಜೆ ಪಿ ಮೇಲೆ ಬ್ಯಾಗೇಜ್ ಇಲ್ವಾ? ಬಿ ಜೆ ಪಿಗೆ 108 ಬ್ಯಾಗೇಜ್ಗಳಿವೆ. ಕರ್ನಾಟಕದಲ್ಲಿ ಸರ್ಕಾರ ಇದ್ದಾಗ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣದಲ್ಲೇ ಬಿ ಜೆ ಪಿ ನಾಯಕರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅಲ್ಲೂ ಮಾಧ್ಯಮಗಳ ನಿರಂತರ ಪರ್ಸುವೆ ನಂತರ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅಂದರೆ ಸ್ಪಷ್ಟ ಇತ್ತು, ಅವರ ಮಗ ಹಣದ ಸಮೇತ ಸಿಕ್ಕೊಂಡಿದ್ದು. ಹೀಗಿರುವಾಗ ಈ ಪ್ರಕರಣದಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿರ್ತಕ್ಕಂಥ ಗಟ್ಟಿ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸುತ್ತಾ, ಅಥವಾ ಇತ್ತೀಚಿನ ದಿನಗಳಲ್ಲೊಂದು ಹೊಸ ಟ್ರೆಂಡ್ ಶುರುವಾಗಿದೆ ಈ ರಾಜಕೀಯ ಪಕ್ಷಗಳು. ಕೇಂದ್ರದಲ್ಲಿ ಈಗ ಬಿಡಿ, ಕಾಂಗ್ರೆಸ್ ಸ್ವಲ್ಪ ಆಮ್ಲಜನಕ ಸಿಕ್ತು. 10 ವರ್ಷ ಕಾಂಗ್ರೆಸ್ ಏನು ಹೇಳ್ತಿತ್ತು ಕೇಂದ್ರದಲ್ಲಿ, ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸವನ್ನು ನೀವು ನಿಮ್ಮ ಬೀದಿ ಹೋರಾಟವನ್ನು ರೂಪಿಸಿ ಅಂತಂದರೆ ರೂಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕದಲ್ಲೂ ಕೂಡ ಒಂದು ವೇಳೆ ಬಿ ಜೆ ಪಿಯವರು ಇಲ್ಲ ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸಲಿ, ನಾವು ಕಚ್ಚಾಡ್ತಾ ಇರ್ತೀವಿ, ನಾವು ವಿರೋಧ ಪಕ್ಷವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು, ಅಂದರೆ ಬೀದಿಗಿಳಿಬೇಕಲ್ವಾ. ಈಗೇನೋ ಕಳೆದ 1 ವಾರದ ಬೆಳವಣಿಗೆಗಳ ನಂತರ ಇಲ್ಲ ನಾವು ಪಾದಯಾತ್ರೆ ಮಾಡಬೇಕು, ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಬೇಕು, ಕಾರ್ಯಾತ್ರೆ ಮಾಡಬೇಕು, ಚಿತ್ರದುರ್ಗದಿಂದ ಈ ವಾಲ್ಮೀಕಿ ನಿಗಮದ ಹಗರಣದ ಕಾರಣದಿಂದ ಒಂದು ಸೈಕಲ್ ಯಾತ್ರೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ವಿರೋಧ ಪಕ್ಷಗಳಿಗೆ ಬಂದಂತಿದೆ. ಬಟ್ ಇದನ್ನು ಹೇಗೆ ಲಾಜಿಕಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಇದನ್ನು ಹೇಗೆ ಮುಂದೆ ಲಾಜಿಕಲಿ ತೆಗೆದುಕೊಂಡು ಹೋಗ್ತಾರೆ, ಅದಕ್ಕೊಂದು ಫೇಸು ಬೇಕಾಗತ್ತೆ. ಆ ಫೇಸನ್ನು ನೀವು ಹೋರಾಟ ಮಾಡಿಯೇ ರೂಪಿಸ್ಬೇಕು.
ಅದನ್ನು ವಿಜಯೇಂದ್ರ ಆರ್ ಅಶೋಕ್ ಮತ್ತು ನಾಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದವರು ರೂಪಿಸ್ತಾರ? ಇದು ನನಗನ್ಸುತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ವಿರೋಧ ಪಕ್ಷದತ್ತ ಜನ ನೋಡ್ತಾ ಇದ್ದಾರೆ, ಏನು ಮಾಡ್ಬೋದು ವಿರೋಧ ಪಕ್ಷ ಈ ರೀತಿಯ ಹಗರಣಗಳು ಹೊರಗಡೆ ಒಂದಾದ ಮೇಲೆ ಒಂದರಂತೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ. ಈಗ ಮೂಡಾದ ಹಗರಣ ಅಂತ ಬಂತು, ಮುಖ್ಯಮಂತ್ರಿಗಳು ಏನು ಹೇಳಿದರು ಕ್ಯಾಬಿನೆಟ್ ಸಭೆಯಲ್ಲಿ? BJP JDSದವ್ರದ್ದಿದೆ ಅದು ತೆಗೀರಿ ಅಂತ ಹೇಳಿದರು. ಅಂದರೆ BJPಗೆ ಬ್ಯಾಗೇಜ್ ಇಲ್ವಾ? ಬ್ಯಾಗೇಜ್ಗಳಿವೆ. ಅದರ ಹೊರತಾಗಿಯೂ ಕೂಡ BJP ನಾಯಕರು ಈ ಹೋರಾಟವನ್ನು ಕಟ್ಟಬಲ್ಲರ, ರೂಪಿಸಬಲ್ಲರ? ಕಟ್ಟುವ ಅವಕಾಶ ಈಗ ಸಿಕ್ಕಿದೆ, ಅವಕಾಶ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ, ಸರ್ಕಾರ ಒಂದು ರೀತಿ ಡೈರೆಕ್ಷನ್ ಲೆಸ್ ರೀತಿಯಲ್ಲಿ ಕಾಣ್ತಾ ಇದೆ. ಈ ಹಗರಣಗಳು ಹೊರಗಡೆ ಬಂದ ನಂತರ ನೋಡಿ ನೀವು, ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಅಂದ್ಕೊಂಡಿದ್ರು ಆ ಗೆಲುವು ಕಾಂಗ್ರೆಸ್ನವ್ರಿಗೆ ಸಿಗಲಿಲ್ಲ. ಗ್ಯಾರಂಟಿಗಳ ಮೇಲೆ ಇಷ್ಟು ನಿರ್ಭರರಾಗಿಬಿಟ್ಟಿದ್ರು ಅಂತಂದರೆ ಬೇರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯೋಚನೆನೂ ಕೂಡ ಮಾಡಿರಲಿಲ್ಲ. ಅದರ ಹಣ ಹೊಂದಿಸೋದು ಸಾಧ್ಯವೇ ಇರಲಿಲ್ಲ. ಯೋಚನೆ ಮಾಡಿದ್ರು ಹಣ ಹೊಂದಿಸ್ಬೇಕಲ್ವ. ಚುನಾವಣೆಯಲ್ಲಿ ಅದು ಕೈ ಹಿಡಿಲಿಲ್ಲ. ಈಗ ಈ ಹಗರಣಗಳ ಮೇಲೆ ಹಗರಣಗಳು ಹೊರಗಡೆ ಬರ್ತಾ ಇವೆ. ಈಗ ವಾಲ್ಮೀಕಿ ನಿಗಮದ ಹಗರಣ ಅದು ಕೇವಲ ಅಲ್ಲೇನೋ ಒಂದು 10 ಕೋಟಿ ಹೋಗಿದೆ, 20 ಕೋಟಿ ಹೋಗಿದೆ ಅಂತ ಆಗಿಲ್ಲ. ನಿಮಗೆ ರಾಜಕೀಯ 187 ಕೋಟಿಯಷ್ಟು ಹಣ ಹೆಂಗ್ರಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗುತ್ತೆ? ಅದರ ಅರ್ಥ ಏನು? ಅದು ಎಲ್ಲೋ ರಾಜಕೀಯ ಕಾರಣಗಳಿಗೋಸ್ಕರ ಬಳಕೆಯಾಗಿದೆಯಾ ಅಂತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿವೆ. ಅದು ತನಿಖೆಯಿಂದಲೇ ಬಹಿರಂಗಗೊಳ್ಳಬೇಕು. ಹಾಗಿರುವಾಗ ವಿರೋಧ ಪಕ್ಷ ಎಷ್ಟು ಇಕ್ಕಟ್ಟಿಗೆ, ಮುಜುಗರಕ್ಕೆ, ಯಾವ ರೀತಿಯ ಒತ್ತಡವನ್ನು ಸರ್ಕಾರದ ಮೇಲೆ ಹೇರುತ್ತೆ ಅನ್ನೋದು ವಿಧಾನಸಭೆಯ ಅಧಿವೇಶನದಲ್ಲಿ ಗೊತ್ತಾಗುತ್ತೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಹೊತ್ತಲ್ಲೇ ರಾಮನಗರ ನೇಮ್ ಫೈಟ್ ಶುರುವಾಗ್ತಾ ಇದೆ. HDK ಕೋಟೆ ಭೇದಿಸೋದಕ್ಕೆ ಬೆಂಗಳೂರು ವ್ಯೂಹ ಹೆಣೆದಿದ್ದಾರೆ DKಶಿ. ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಬದಲಾಗುತ್ತಾ? ರಾಮನಗರದ ಹೆಸರನ್ನೇ ಬದಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರು ನಾಮಕರಣಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಸಿಎಂಗೆ ರಾಮನಗರ ಕಾಂಗ್ರೆಸ್ ನಾಯಕರು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ DK ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಹೊಸ ದಾಳ ಅಲ್ಲ, ಎಲೆಕ್ಷನ್ ಸಂದರ್ಭದಲ್ಲೂ ಈ ದಾಳ ಉರುಳಿತ್ತು. ಎಲೆಕ್ಷನ್ನ ನಂತರವೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆಯಾದ ವಿಷಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ರೆ ಅಭಿವೃದ್ಧಿ ಅಂತ DKಶಿ ವಾದ. ಮತ್ತೊಂದು ಹಂತದ ರಾಜಕೀಯ ವಾಕ್ಸಮರಕ್ಕೆ ಇದು ವೇದಿಕೆ ರೆಡಿ ಮಾಡ್ತಾ ಇದೆ. ಯಾವ ಯಾವ ನಾಯಕರು ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ರಾಮನಗರದ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಜಿಲ್ಲೆಯಾದ್ಯಂತ ಆಗುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಈ ಜಿಲ್ಲೆ ಆಗಿ ನಾವೆಲ್ಲೂ ಯಾವತ್ತೂ ನಾವು ನೋಡೋಕೆ ಆಗ್ತಾ ಇಲ್ಲ. ನಾವು ಈ ಹಿಂದೆ ಬೆಂಗಳೂರು ಜಿಲ್ಲೆಯವ್ರು, ನಾವು ಮೂಲತಃ ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊತಾ ಇದ್ದೀವಿ. ಮೊದಲು ಮಧ್ಯ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರಿಗೋಸ್ಕರವಾಗಿ ಅವರು ಜಿಲ್ಲೆಯನ್ನು ಮಾಡಿದ್ರು, ಹೆಸರಿಗೋಸ್ಕರ ಮಾತ್ರ. ಇದು ಕಾರ್ಯಗತ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮತ್ತೆ ನಾವೆಲ್ಲರೂ ಕೂಡ ಮೂಲತಃ ನಾವೆಲ್ಲಿದ್ವಿ ಬೆಂಗಳೂರು ಜಿಲ್ಲೆನ ನಾವು ಬೆಂಗಳೂರು ಜಿಲ್ಲೆಯವರಂತ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದಾದ ನಂತರ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಒಂದು ಅವಕಾಶಗಳಿದೆ, ಅಧಿಕಾರ ಇದೆ, ಸರ್ಕಾರ ಇದೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಹೆಮ್ಮೆಯಿಂದ ನಾವು ಬೆಂಗಳೂರು ಜಿಲ್ಲೆಯವರಂತ ಹೇಳಿಕೊಳ್ಳೋಕ್ಕೆ ನಾವಿವತ್ತು ಸರ್ಕಾರಕ್ಕೆ, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಇನ್ನೂ ನೋಡಿಲ್ಲ ಮನವಿನ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ. ಹಿಂದೆ ಎಲ್ಲ ನಾನು ನೋಡಿಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗೋಕ್ಕೂ ಮುಂಚಿತವಾಗಿ ಏನು ಚರ್ಚೆ ನಾನೇನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಟು ಬಿ ದೇರ್ ರೆಪ್ರೆಸೆಂಟೇಷನ್ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದಿ ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇ ರಾಮ ಮಂದಿರದಿಂದ ಹಿಡಿದು
ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಇವತ್ತು ಬೆಲೆ ಏರಿಕೆ ಮಾಡ್ತೀವಿ ಅದು ಇದು ಅಂತ ಏನು ಹೇಳ್ತಾರೆ, ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೀನಿ. ಇವರು ಪಾಪ ರೈತರ ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದೆಲ್ಲ ಒಂದು ಭಾಗ, ಅದೆಲ್ಲ ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇದೆಲ್ಲವನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಮಾಡೋದು ಕಲೀಲಿ. ಹೆಸರನ್ನ ಬದಲಾವಣೆ ಮಾಡಿ ಅವರ ಪ್ರತಿಷ್ಠೆ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯನ್ನು ಇವತ್ತು ನಾಮಕರಣ ಮಾಡ್ದ ಅಂತಕ್ಕಂಥ ಹೆಸರನ್ನು ತೆಗಿಬೇಕು ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಅದು ಹೊರತುಪಡಿಸಿ ಏನಾಗುತ್ತೆ? ಪ್ರಶಾಂತ್, ಹೆಸರು ಬದಲಾವಣೆ ಇದರಿಂದ ಅಭಿವೃದ್ಧಿಗೆ ವೇಗ ಸಿಗುತ್ತಾ? ಈಗ ಹೆಸರಲ್ಲಿ ಏನಿದೆ ಅಂತ ಕೇಳ್ತಾರೆ. ಹೆಸರಲ್ಲಿ ನೋಡಿ ಏನೇನೆಲ್ಲ ಇದೆ. ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದೊಂದು ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಇರ್ಬೋದು ಇಬ್ಬರ ನಡುವೆ. ಆದರೆ ಹೆಸರು ಬದಲಾವಣೆ ಆದರೆ ಅಥವಾ ಅದೇ ಹೆಸರಿಟ್ಟರೆ ಜನರಿಗೇನು ಭಾಳ ಅದರಲ್ಲಿ ವ್ಯತ್ಯಾಸ ಇರಲ್ಲ. ಈಗ ರಾಮನಗರ ಇದ್ದಿದ್ದು ಬೆಂಗಳೂರು ದಕ್ಷಿಣ ಅಂತ ಮಾಡಿದರು. ನನಗೆ ಅನಿಸುತ್ತೆ ಭಾಳ ಪಾರ್ಟ್ ಆಫ್ ಬೆಂಗಳೂರು ಆಗಬೇಕು ಅಂತಕ್ಕಂಥದ್ದು ಅನೇಕರ ಮನಸ್ಸು ಇರುತ್ತೆ. ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಜಿಲ್ಲೆ ಆಯಿತು, ಅದಕ್ಕೆ ರಾಮನಗರ ಅಂತ ಹೆಸರಿಟ್ಟರು. ಬೇಕಾದ್ರೆ ಅವರು ರಾಮನಗರದಿಂದ ಆರಿಸ್ಬರ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅನಿಸ್ತದೆ ರಾಮನಗರ ಯಾಕಿರಬೇಕು, ಬೆಂಗಳೂರು ದಕ್ಷಿಣ ಅಂತಾಗಲಿ, ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ. ಬೆಂಗಳೂರು ಅಂತ ಅದಕ್ಕೆ ಟ್ಯಾಗ್ ಬಂದ ತಕ್ಷಣ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಾವು ಬೆಂಗಳೂರಿಗರು ಅಂತಕ್ಕಂಥದ್ದು ಆಗುತ್ತೆ. ಸರಿ, ಅದು ನೀವು ಪೊಲಿಟಿಕಲಿ ಏನೇ ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ಏನು ಮುಖ್ಯ ಆಗುತ್ತೆ ಅಂತಂದರೆ ನೀವು ಬೆಂಗಳೂರು ಸುತ್ತಮುತ್ತಲೂ ಯಾವ ರೀತಿಯ ಅಭಿವೃದ್ಧಿಯನ್ನು ಮಾಡ್ತೀರಿ, ಹೇಗೆ ಅದನ್ನು ಸೆಟ್ಲೈಟ್ ಟೌನ್ಗಳನ್ನು ರೂಪಿಸ್ತೀರಿ ಅನ್ನೋದು ಭಾಳ ಮುಖ್ಯ ನನ್ನ ಪ್ರಕಾರ. ಯಾಕಂದರೆ ಇವತ್ತಿಲ್ಲ ನಾಳೆ ಬೆಂಗಳೂರಿಗರು ಅರ್ಧ ಗಂಟೆಯಲ್ಲಿ ರಾಮನಗರದಿಂದ ಇಲ್ಲಿ ಬಂದು ಹೋಗ್ತಾ, ಈಗ ನಿಮಗೆ ಹೈವೇ ಆದ ತಕ್ಷಣ ಎಷ್ಟು ಬದಲಾವಣೆಗಳಾಯಿತು. ನಾಳೆ ಮೆಟ್ರೋ ಸಹಿತ ಆ ಊರುಗಳಿಗೆ ಹೋದರೆ ಇಲ್ಲಿ ನೌಕರಿ ಮಾಡ್ತೀವಿ, ಅಲ್ಲಿ ಇರ್ತೀವಿ ಅಂತಕ್ಕಂಥದ್ದಾದರೆ ನೀವು ಡಿಕಂಜೆಸ್ಟ್ ಮಾಡ್ಬೋದು. ನನ್ನ ಕೇಳಿದರೆ ಇನ್ನಷ್ಟು ಡಿಕಂಜೆಸ್ಟ್ ಬೇರೆ ಬೇರೆ ಭಾಗಗಳಲ್ಲಿ ನೀವು ಅಭಿವೃದ್ಧಿಗಳನ್ನು ಮಾಡಬೇಕು. ಬರೀ ರಾಜಕೀಯ ಕಾರಣಗಳಿಗೋಸ್ಕರ ಹೆಸರುಗಳನ್ನು ಬದಲಾವಣೆ ಮಾಡಿದರೆ ಭಾಳ ಉಪಯೋಗ ಆಗಲ್ಲ. ಚರ್ಚೆ ಆಗೋದು 4 ದಿನ. ಈಗ ಅಶ್ವಥ್ ನಾರಾಯಣ ಅದಕ್ಕೆ ಇನ್ನೊಂದು ಆಯಾಮವನ್ನು ಕೊಟ್ಟರು. ರಾಮನ ಅಂದರೆ ಅದಕ್ಕೆ ಒಂದು ಎಮೋಷ್ನಲ್ ಆಯಾಮ ಕೊಡುವ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್, ಬೆಂಗಳೂರಿನ ಸುತ್ತಮುತ್ತಲೂ ನೀವು ಯಾವ ರೀತಿಯ ಅಭಿವೃದ್ಧಿಯನ್ನು ಮಾಡ್ತೀರಿ ಅಂತ. ಯಾಕಂದರೆ ನಮ್ಮ ಮಹಾನಗರಗಳು ನೋಡ್ಲಿಕ್ಕೆ ಚಂದ ಇವೆ, ಚಕಾಚೌಂದಿದೆ, ದುಡ್ಡಿದೆ, ಆದರೆ ವಾಸಿಸ್ಲಿಕ್ಕೆ ಯೋಗ್ಯ ಇದೆನಾ? ಎಲ್ಲ ದಿಲ್ಲಿ ತಗೊಳ್ಳಿ, ಮುಂಬೈ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಚೆನ್ನೈ ತಗೊಳ್ಳಿ, ಮಹಾನಗರಗಳು ಉಸಿರುಗಟ್ಟಿಸ್ತಾ ಇವೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾವ ರೀತಿಯ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡ್ತೀರಿ? ಈಗ ನಾನು ಪ್ಯಾರಿಸ್ಗೆ ಹೋಗಿದ್ದೆ ಭಾವನಾ, ನೀವೊಂದು 70 ಕಿಲೋಮೀಟ್ರು ಎಷ್ಟು ಬೇಗನೆ ಟ್ರಾವೆಲ್ ಮಾಡಿ ಅಲ್ಲಿಂದ ಇಲ್ಲಿ ನೌಕರಿಗೆ ಬರ್ಬೋದು. ಅಷ್ಟೊಂದು ನಾನು ಇಲ್ಲೂ ಇದೆ, ಟ್ರೈನ್ಗಳಿವೆ, ನಾನು ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮಗೆ ಡೈಲಿ ಕೆಲಸ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನಿಸುತ್ತೆ ಅಭಿವೃದ್ಧಿ ಮತ್ತು ಸೌಕರ್ಯದ ದೃಷ್ಟಿಯಿಂದ. ಪಾಲಿಟಿಕಲಿ ಈಗ ಡಿ ಕೆ ಶಿವಕುಮಾರ್ಗೆ ಏನು ಮುಖ್ಯ? ಹೆಸರು ಬದಲಾವಣೆಯಿಂದ ಚುನಾವಣೆ ಗೆಲ್ಲಕ್ಕಾಗಲ್ಲ. ಅವರು ಏನಕ್ಕೇನ ಚನ್ನಪಟ್ಟಣವನ್ನು ಗೆಲ್ಲಿಕ್ಕೆ ಸಾಧ್ಯನಾ? ಅದು ಭಾಳ ಮುಖ್ಯ ಅವ್ರಿಗೆ ಇವತ್ತಿನ ಸಂದರ್ಭದಲ್ಲಿ. ಸರಿ, ಅವ್ರಿಗೆ ರಾಮನಗರ ಹೆಸರು ಬೇಡ, ಬೇರೆ ಹೆಸರು ಇಡೋಣ ಅಂತ ಅನ್ನಿಸ್ತಾ ಇದೆ. ಅವ್ರು ಹೋಗೊಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನಿದ್ದಾಗ ಏನೋ ಬದಲಾವಣೆ ಮಾಡಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆದರೆ ಈ ಟ್ವಿನ್ ಆಬ್ಜೆಕ್ಟಿವ್ಸ್ಗಳನ್ನು ಅವ್ರು ಸಾಧಿಸ್ತಾರ ಅನ್ನೋದು ಅವ್ರಿಗೆ ಭಾಳ ಮುಖ್ಯ. ಒಂದು, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಈ ಬೆಂಗಳೂರು ಸುತ್ತಮುತ್ತಲಿನ ಭಾಗ ಏನಿದೆ ಅದು ಯಾವ ಮಟ್ಟದ ಅಭಿವೃದ್ಧಿಯನ್ನು ಕಾಣ್ತು. ಬೆಂಗಳೂರು ನಗರದಲ್ಲೂ ಕೂಡ ನಿಮಗೆ ಮೂಲಭೂತ ಎಷ್ಟೊಂದು ಹಣ ಭ್ರಷ್ಟಾಚಾರದಲ್ಲಿ ಹೋಗ್ತಾ ಇದೆ. ನೀವು ಯಾವುದೇ ಕಾರ್ಪೊರೇಷನ್ಗಳು ದೇಶದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಇರಲಿ, ನೀವು ಅದರ ಪರ್ಫಾರ್ಮೆನ್ಸನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಅಕ್ಕಪಕ್ಕದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು,
ಎರಡನೇದು ನನಗನ್ಸುತ್ತೆ ಮುಂಬರುವ ಚನ್ನಪಟ್ಟಣ ಉಪಚುನಾವಣೆಯನ್ನು ಗೆಲ್ತಾರೆ. ಉಪಚುನಾವಣೆಯನ್ನು ಗೆದ್ದರೆ ಈ ಮನವಿಗೆ ವೇಗ ಬರ್ಬೋದು. ಉಪಚುನಾವಣೆಯನ್ನು ಗೆಲ್ಲದೇ ಇದ್ದರೆ ಹೆಸರು ಬದಲಾವಣೆಯಿಂದ ಏನು ದೊಡ್ಡದಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀಬೋದು. ಪ್ರೀ ಎಲೆಕ್ಷನ್ನು ಕೂಡ ಹಿಂಗಿದ್ದೊಂದೇ ಚರ್ಚೆ ಆಗಿತ್ತು. ಅಂದರೆ ಕನಕಪುರ ಸೇರಿದಂತೆ ಎಲ್ಲ ಭಾಗಗಳನ್ನು ಬೆಂಗಳೂರಿಗೆ ಸೇರ್ಪಡೆ ಮಾಡುವಂಥದ್ದು, ಅದು ಮತ್ತು ಇದು ಎರಡನ್ನೂ ತಳೆ ಹಾಕ್ಬೋದಾ? ಅಲ್ಲ, ಈಗ ಮುಂಬರುವ ದಿನಗಳಲ್ಲಿ ನೀವು 25 ವರ್ಷದ ಹಿಂದೆ BBMP ವ್ಯಾಪ್ತಿ ಎಷ್ಟಿತ್ತು? ಬಹಳ ಸಣ್ಣದಿತ್ತು. ಇವತ್ತು BBMP ವ್ಯಾಪ್ತಿ ಎಷ್ಟಿದೆ? ಕೆಂಗೇರಿ ದಾಟ್ ಬಿಡದಿಗೆ ಹೋಗಿ. ಈ ಅಭಿವೃದ್ಧಿ ಮತ್ತು ವೇಗ ಇದೇನು ಕಡಿಮೆ ಆಗಲ್ಲ, ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೀವು BBMPಯ ವ್ಯಾಪ್ತಿ ಕೂಡ ಈಗ ಅದು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಬೇಕಾಗತ್ತೆ. ಇವತ್ತಿಲ್ಲ ನಾಳೆ ಮುಂಬೈ ಹೆಂಗಿದೆಯೋ ಹಾಗೆ ಬೆಂಗಳೂರು ಕೂಡ ಆಗಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದೇನೋ ಅಂದರೆ ತಪ್ಪು ಅಂತ ಅಲ್ಲ, ಅದು ಇವತ್ತಿಲ್ಲ ನಾಳೆ ಅದು ಆಗಲೇಬೇಕಾಗತ್ತೆ. ನೀವು ಬೆಳಿಲೇಬೇಕು. ಇಷ್ಟೊಂದು ಜನ ಬೆಂಗಳೂರಿಗೆ ಪ್ರತಿ ದಿನ ವಲಸೆ ಬರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದರ ಡೇಟಾ ಯಾರಾದರೂ ತೆಗೆದಿದ್ರೆ. ಪ್ರತಿ ದಿನ ವಲಸೆ ಬರ್ತಾ ಇದ್ದಾರೆ. ಅವ್ರಿಗೆ ನೀವು ವಸತಿ ಸೌಕರ್ಯ ಎಲ್ಲಿ ಕಲ್ಪಿಸ್ತೀರಿ? ಆ ಕಾರಣದಿಂದ ಅದು ಇವತ್ತಿಲ್ಲ ನಾಳೆ ಆಗಲೇಬೇಕಾಗತ್ತೆ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಬಟ್ ಅದಕ್ಕೆ ನಮ್ಮ ಮೆಕ್ಯಾನಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ತಯಾರು ಮಾಡ್ತಾ ಇದ್ದಾರಾ? ಅದಾಗ್ತಿಲ್ಲ. ಅದು ಆಗ್ತಿದೆ, ಆಗ್ತಾನೇ ಇಲ್ಲ ಅಂತ ನಾನು ಸರಾಸಗಟ್ಟಾಗಿ ತಳ್ಳಿ ಹಾಕ್ತಾ ಇಲ್ಲ, ಕೆಲಸಗಳಾಗ್ತಾ ಇಲ್ಲ ಅಂತ. ಆದರೆ ಯಾವ ವೇಗದಿಂದ, ಯಾವ ಪ್ಲ್ಯಾನಿಂಗಿಂದ, ನೀವು ವೆರಿ ಸಿಂಪಲ್ ರೀ, ರಾಜಕಾಲುವೆಗಳ ಮೇಲೆ ಮನೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಜಸ್ಟ್ ಇಮ್ಯಾಜಿನ್, ಎಷ್ಟು ಪ್ಲ್ಯಾನ್ ಇದೆ ನೋಡಿ, ಎಷ್ಟು ಒಳ್ಳೆ ಪ್ಲ್ಯಾನ್ ಇದೆ. ರಾಜಕಾಲುವೆಗಳ ಮೇಲೆ ಅಪಾರ್ಟ್ಮೆಂಟ್ಗಳೇ ನಿರ್ಮಾಣ ಆಗಿದೆ. ಪ್ರಶಾಂತ್, ನಾನು ಈ ಬೆಳಂದೂರು ಕಡೆ ಹೋಗ್ತಿರ್ತೀನಿ HALಯಿಂದ ಒಳಗಡೆಯಿಂದ. ನೀವು ಅಲ್ಲಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ನೋಡಿದಾಗ ನನಗನ್ಸುತ್ತೆ ತೆಗೆದುಕೊಂಡವ್ರಿಗೆ ಬುದ್ಧಿ ಇಲ್ವಾ ಅಂತ. ಒಂದು ಮಳೆ ಬಂದರೆ ಪೂರ್ತಿ ಮಳೆಯಲ್ಲಿ ಅವರು ತಗೊಳ್ತಾವ ದೊಡ್ಡ ದೊಡ್ಡ ಅಂದರೆ 2-2 ಕೋಟಿ 3-3 ಕೋಟಿ ಅಪಾರ್ಟ್ಮೆಂಟ್ಗಳು. ನೀವು ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಮೇಲೆ ಪ್ರೀತಿ ಅವರಿಗೆ ಇರೋದಾದರೆ, ಬೆಂಗಳೂರಿನ ಮೇಲೆ ಅವ್ರಿಗೆ ಪ್ರೀತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಈ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೇಕು. ಈ ಡೆವಲಪ್ಮೆಂಟ್ಗೊಂದು ಪ್ಲಾನ್ಡ್ ಡೆವಲಪ್ಮೆಂಟನ್ನು ಮಾಡಿ ತೋರಿಸ್ಬೇಕು. ಬರೀ ಹೆಸರು ಬದಲಾವಣೆಯಲ್ಲೇ ಉಳಿಯತ್ತಾ ಅಥವಾ ಅದು ಕುಮಾರಸ್ವಾಮಿ ಜೊತೆ ಅವ್ರದ್ದು ಪೊಲಿಟಿಕಲ್ ಲೆಕ್ಕಾಚುಕ್ತ ಮಾಡ್ಕೊಳ್ಳಿ, ಬೇಡ ಅಂತ ಯಾರು ಹೇಳಲ್ಲ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.